ಹಾಯ್ ಫ್ರೆಂಡ್ಸ್, ನೀವೊಂದು ವಿಷಯ ಗಮನಿಸಿದ್ದೀರಾ? ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಇರಲಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಸಾಮ್ರಾಜ್ಯಗಳಿರಲಿ, ಅಲ್ಲಿ ಮಾರ್ವಾಡಿ ಅನ್ನೋ ಹೆಸರು ಕೇಳಿ ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಬೇಕಾದರೆ ನೀವೇ ನೋಡಿ, ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪ್ರಭಾವಶಾಲಿ ಉದ್ಯಮಿಗಳಲ್ಲಿ ಅನೇಕರು ಮಾರ್ವಾಡಿ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಪ್ರಮುಖ ಮಾರ್ವಾಡಿ ಶ್ರೀಮಂತರ ಪೈಕಿ ಬಿರ್ಲಾ, ಅಗರ್ವಾಲ್, ಜೈನ್, ಸಿಂಘಾನಿಯಾ ಮತ್ತು ಪೀರ್ಮಲ್ ಕುಟುಂಬಗಳು ಪ್ರಸಿದ್ಧವಾಗಿದೆ. ಇವರು ಕೈಗಾರಿಕೆ, ವ್ಯಾಪಾರ ಮತ್ತು ಹಣಕಾಸು ವಲಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅಷ್ಟಕ್ಕೂ ರಾಜಸ್ಥಾನದ ಒಣ ಮರಳುಗಾಡಿನಿಂದ ಬಂದ ಈ ಜನರಿಗೆ ಹಣವನ್ನು ಹೇಗೆ ಬೆಳೆಸಬೇಕು ಅನ್ನೋದು ರಕ್ತದಲ್ಲೇ ಬಂದಿದೆ. ಯಾವುದೇ ಅಬ್ಬರವಿಲ್ಲದೆ, ಸದ್ದಿಲ್ಲದೆ ಕೋಟಿ ಕೋಟಿ ಹಣ ಗಳಿಸುವ ಈ ಸಮುದಾಯದ ಯಶಸ್ಸಿನ ಹಿಂದೆ ಯಾವುದೇ ಮ್ಯಾಜಿಕ್ ಇಲ್ಲ. ಬದಲಾಗಿ ತಲೆಮಾರುಗಳಿಂದ ಅವರು ಪಾಲಿಸಿಕೊಂಡು ಬಂದಿರುವ ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತಿದೆ. ಇವತ್ತು ನಾವು ದೊಡ್ಡ ದೊಡ್ಡ ಮಾರ್ವಾಡಿ ಶ್ರೀಮಂತರ ಬಗ್ಗೆ ಅಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಮಾರ್ವಾಡಿ ವ್ಯಾಪಾರಿ ಕೂಡ ಹೇಗೆ ಕುಬೇರನಾಗುತ್ತಾನೆ ಅನ್ನೋ ಆ ಸೀಕ್ರೆಟ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇತ್ತೀಚೆಗೆ ದೆಹಲಿಯ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ನಿತಿನ್ ಕೌಶಿಕ್ ಅವರು ಮಾರ್ವಾಡಿಗಳ ಹೂಡಿಕೆಯ 7 ರಹಸ್ಯ ಸೂತ್ರಗಳನ್ನು ಹಂಚಿಕೊಂಡಿದ್ದಾರೆ. ಅವರು ವಿವರಿಸಿರೋ ಈ 7 ಸೂತ್ರಗಳು ನಿಮ್ಮ ಆರ್ಥಿಕ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಲ್ಲವು. ಬನ್ನಿ, ಅವರ ಒಂದೊಂದೇ ಸೂತ್ರಗಳನ್ನು ವಿವರಿಸ್ತೀನಿ. ಸೂತ್ರ 1, ಮೊದಲು ಅಸಲು ಹಣದ ರಕ್ಷಣೆ. ಸಾಮಾನ್ಯವಾಗಿ ಯಾವುದಾದರೂ ಷೇರು ಮಾರುಕಟ್ಟೆಯಲ್ಲೋ ಅಥವಾ ಬಿಸ್ನೆಸ್ನಲ್ಲೋ ಹಣ ಹಾಕುವಾಗ ನಾವು ಅಂದರೆ ಸಾಮಾನ್ಯ ಜನ ಏನು ಮಾಡ್ತೀವಿ ಹೇಳಿ? 1 ಲಕ್ಷ ಹಾಕಿದರೆ 2 ಲಕ್ಷ ಯಾವಾಗ ಆಗುತ್ತೆ ಅಂತ ಲಾಭದ ಮೇಲೆ ಕಣ್ಣಿಡ್ತೀವಿ. ಆದರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಮಾರ್ವಾಡಿಗಳ ಲೆಕ್ಕಾಚಾರನೇ ಬೇರೆ. ಅವರು ಮೊದಲು ಯೋಚಿಸೋದು ಅಸಲು ಹಣದ ಸುರಕ್ಷತೆಯ ಬಗ್ಗೆ. ಹೌದು, ಒಬ್ಬ ಮಾರ್ವಾಡಿ ಉದ್ಯಮಿ ಮೊದಲು ಯೋಚಿಸೋದು ನನ್ನ ಅಸಲು ಹಣ ಸೇಫ್ ಆಗಿದೆಯಾ ಅಂತ. ಯಾಕೆಂದ್ರೆ ಬಿಸ್ನೆಸ್ನಲ್ಲಿ ಏರಿಳಿತ ಸಹಜ, ಆದರೆ ಕೈಯಲ್ಲಿ ಅಸಲು ಉಳಿದಿದ್ರೆ ಮಾತ್ರ ಮುಂದೊಂದು ದಿನ ಸಾಮ್ರಾಜ್ಯ ಕಟ್ಟಬಹುದು ಅನ್ನೋದು ಇವರ ಮೊದಲ ತಂತ್ರ. ಇನ್ನೊಂದು ಮುಖ್ಯ ವಿಷಯ ಅಂದರೆ ಅವರಲ್ಲಿ ಒಂದು ಕಟ್ಟುನಿಟ್ಟಾದ ಶಿಸ್ತಿದೆ. ಮನೆಯ ಊಟದ ಹಣ ಬೇರೆ, ವ್ಯಾಪಾರದ ಬಂಡವಾಳ ಬೇರೆ. ವ್ಯಾಪಾರದಲ್ಲಿ ಎಷ್ಟೇ ಲಾಭ ಬಂದರೂ ಅದನ್ನು ಮೋಜು ಮಸ್ತಿಗೆ ಬಳಸದೆ ಮತ್ತೆ ವ್ಯಾಪಾರಕ್ಕೆ ಹಾಕ್ತಾರೆ. ಸೂತ್ರ 2, ಲಾಭವಿಲ್ಲದ ಕಡೆ ಪ್ರೀತಿ ಇಲ್ಲ. ನಮಗೆಲ್ಲ ಆಸ್ತಿಗಳ ಮೇಲೆ ವಿಪರೀತ ಸೆಂಟಿಮೆಂಟ್. ನಮ್ಮ ತಂದೆ ತಗೊಂಡಿರೋ ಸೈಟ್ ಅಂತಾನೋ, ನಮ್ಮ ದುಡಿಮೆಯ ಇನ್ವೆಸ್ಟ್ಮೆಂಟ್ ಅಂತಾನೋ ಅದನ್ನ ಲಾಭ ಬರದೇ ಇದ್ರೂ ಇಟ್ಕೊಂಡು ಕೂರ್ತೀವಿ. ಆದರೆ ಮಾರ್ವಾಡಿಗಳಿಗೆ ಗಣಿತವೇ ದೇವರು. ಯಾವುದಾದರೂ ಒಂದು ಹೂಡಿಕೆ ಅಥವಾ ಬಿಸ್ನೆಸ್ ನಿರೀಕ್ಷಿತ ಲಾಭ ಕೊಡ್ತಿಲ್ಲ ಅಥವಾ ಅದು ಹಳೆಯದಾಗಿದೆ ಅಂದರೆ ಅವರು ಅದನ್ನು ಎಳ್ಳಷ್ಟು ಯೋಚಿಸದೆ ಮಾರ್ಬಿಡ್ತಾರೆ. ಇವರಿಗೆ ಯಾವುದೇ ಶೇರ್ ಅಥವಾ ಪ್ರಾಪರ್ಟಿ ಮೇಲೆ ಪ್ರೀತಿ ಇಲ್ಲ, ಬದಲಾಗಿ ಅದು ಕೊಡುವ ರಿಟರ್ನ್ಸ್ ಮೇಲೆ ಮಾತ್ರ ಪ್ರೀತಿ. ಬ್ಯಾಲೆನ್ಸ್ ಶೀಟ್ನಲ್ಲಿ ಕೆಂಪು ಮಾರ್ಕ್ ಬಂತು ಅಂದರೆ ಆ ಬಿಸ್ನೆಸ್ಗೆ ಗುಡ್ ಬೈ ಹೇಳ್ತಾರೆ. ಸೂತ್ರ 3, ನಗದು ಹಣವೇ ನಿಜವಾದ ಶಕ್ತಿ. ಎಲ್ಲವನ್ನು ಹೂಡಿಕೆ ಮಾಡಿ ಕೈ ಖಾಲಿ ಮಾಡಿಕೊಳ್ಳೋದು ಇವರ ಲಕ್ಷಣವಲ್ಲ. ಇವರು ತಮ್ಮ ಸಂಪತ್ತಿನ ಕನಿಷ್ಠ 20% ಭಾಗವನ್ನು ಯಾವಾಗಲೂ ನಗದು ಅಥವಾ ಲಿಕ್ವಿಡ್ ಫಂಡ್ಸ್ನಲ್ಲಿ ಇಟ್ಟಿರ್ತಾರೆ. ಯಾಕೆ ಗೊತ್ತಾ? ಯಾವಾಗ ಮಾರುಕಟ್ಟೆ ಕುಸಿಯತ್ತೋ ಎಲ್ಲರೂ ಭಯದಿಂದ ತಮ್ಮ ಆಸ್ತಿಗಳನ್ನು ಮಾರೋಕೆ ಶುರು ಮಾಡ್ತಾರೋ ಆವಾಗ ಈ ಮಾರ್ವಾಡಿಗಳು ಎಂಟ್ರಿ ಕೊಡ್ತಾರೆ. ಕೈಯಲ್ಲಿ ನಗದು ಹಣ ಇರೋದ್ರಿಂದ ಇವರು ಬೇರೆಯವರು ಸಂಕಷ್ಟದಲ್ಲಿದ್ದಾಗ ಅಗ್ಗದ ದರದಲ್ಲಿ ಅಮೂಲ್ಯ ಆಸ್ತಿಗಳನ್ನು ಖರೀದಿಸಿಬಿಡ್ತಾರೆ. ಅಂದ್ರೆ ಮಾರುಕಟ್ಟೆಯ ಕುಸಿತ ಇವರಿಗೆ ಹಬ್ಬ ಇದ್ದಂತೆ. ಸೂತ್ರ 4, ವೇಗಕ್ಕಿಂತ ಸ್ಥಿರತೆ ಮುಖ್ಯ. ಇಂದಿನ ಯುವಕರಿಗೆ ಕ್ವಿಕ್ ಮನಿ ಬೇಕು, ಆದರೆ ಮಾರ್ವಾಡಿಗಳಿಗೆ ಶಾರ್ಟ್ ಕಟ್ ಅಂದರೆ ಅಲರ್ಜಿ. ಇವರು ಮುಂದಿನ 25ರಿಂದ 30 ವರ್ಷಗಳ ದೊಡ್ಡ ಪಿಕ್ಚರ್ ನೋಡ್ತಾರೆ. ಇವರು 15% ಲಾಭ ಸಿಕ್ಕರೂ ಸಾಕು ಅಂತಾರೆ.
ಆದರೆ ಅದನ್ನು ವರ್ಷಾನುಗಟ್ಟಲೆ ಕಾಂಪೌಂಡಿಂಗ್ ಆಗಲು ಬಿಡ್ತಾರೆ. ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನೋ ಗಾದೆಯನ್ನ ಇವರು ಆರ್ಥಿಕವಾಗಿ ಅಕ್ಷರಶಃ ಪಾಲಿಸ್ತಾರೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ನೀವು ಪ್ರತಿ ತಿಂಗಳು ಸಣ್ಣ ಮೊತ್ತ ಹೂಡಿಕೆ ಮಾಡಿ ಅದನ್ನು 20 ವರ್ಷ ಮುಟ್ಟದೆ ಬಿಟ್ಟರೆ ಅದು ಕೊನೆಯಲ್ಲಿ ನೀಡುವ ಲಾಭ ಬೆಚ್ಚಿ ಬೀಳಿಸುವಂತಿರುತ್ತೆ. ಮಾರ್ವಾಡಿಗಳಿಗೆ ಈ ಪವರ್ ಆಫ್ ಕಾಂಪೌಂಡಿಂಗ್ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಶ್ರೀಮಂತರಾಗೋದಕ್ಕೆ ಅವಸರ ಮಾಡಲ್ಲ. ಆದರೆ ಒಮ್ಮೆ ಶ್ರೀಮಂತರಾದ ಮೇಲೆ ಅದನ್ನ ಯಾರು ಅಲುಗಾಡ್ಸೋಕೆ ಆಗಲ್ಲ. ಸೂತ್ರ 5, ಮಲಗಿದ್ದಾಗಲೂ ಹಣ ಬರಬೇಕು. ಬರೀ ಸೈಟ್ ತಗೊಂಡು ಅದರ ಬೆಲೆ ಏರೋವರೆಗೂ ಕಾಯೋದು ಪ್ಯಾಸಿವ್ ಸ್ಟೈಲ್. ಆದರೆ ಮಾರ್ವಾಡಿಗಳದ್ದು ಆಕ್ಟಿವ್ ಸ್ಟೈಲ್. ಅವರು ಯಾವುದೇ ಪ್ರಾಪರ್ಟಿ ತಗೊಂಡ್ರು ಅದರಿಂದ ಬಾಡಿಗೆ ಬರಲೇಬೇಕು ಅಂತ ಹಠ ಹಿಡಿತಾರೆ. ಅದು ಅಂಗಡಿ ಇರಲಿ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇರಲಿ, ಅವರ ಆಸ್ತಿ ಪ್ರತಿ ತಿಂಗಳು ಅವರಿಗೆ ಹಣ ತಂದು ಕೊಡ್ತಾ ಇರಬೇಕು. ಇದರಿಂದ ಮಾರ್ಕೆಟ್ ಎಷ್ಟೇ ಬಿದ್ದರೂ ಅವರ ತಿಂಗಳ ಖರ್ಚಿಗೆ ಮತ್ತು ಬಿಸ್ನೆಸ್ ರನ್ ಮಾಡೋಕ್ಕೆ ಬೇಕಾದ ಕ್ಯಾಶ್ ಫ್ಲೋ ನಿಲ್ಲೋದಿಲ್ಲ. ಆಸ್ತಿಯೇ ಇವರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಇವರ ಲೆಕ್ಕಾಚಾರ. ಸೂತ್ರ 6, ಇದು ಪೋಸ್ಟರ್ ಹಾಕಿ ಗೋಡೆ ಮೇಲೆ ಹಚ್ಚಬೇಕಾದ ಸೂತ್ರ. ಒಬ್ಬ ಮಾರ್ವಾಡಿ ತಾನು ದುಡಿದ ಹಣದಲ್ಲಿ ಯಾವತ್ತೂ ಕಾರ್ ತಗೊಳ್ಳಲ್ಲ. ಬದಲಾಗಿ ತಾನು ದುಡಿದ ಹಣವನ್ನು ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟ್ನಿಂದ ಬಂದ ಲಾಭದಲ್ಲಿ ಕಾರ್ ತರ್ತಾನೆ. ಸಾಲ ಮಾಡಿ ಐಷಾರಾಮಿ ಜೀವನ ನಡೆಸೋದು ಇವರ ಡಿಕ್ಷನರಿಯಲ್ಲೇ ಇಲ್ಲ. ಫೋನ್ ಇರಲಿ, ಬಟ್ಟೆ ಇರಲಿ ಅಥವಾ ಫಂಕ್ಷನ್ ಇರಲಿ, ಅವರ ಆರ್ಥಿಕ ಶಕ್ತಿಗಿಂತ ಯಾವಾಗಲೂ ಒಂದು ಹೆಜ್ಜೆ ಕೆಳಗೆ ಜೀವನ ಮಾಡ್ತಾರೆ. ಶೋ ಆಫ್ಗಿಂತ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿರೋ ಸೊನ್ನೆಗಳು ಹೆಚ್ಚಾಗೋದು ಇವರಿಗೆ ನೆಮ್ಮದಿ ಕೊಡುತ್ತೆ. ಸೂತ್ರ 7, ಹೂಡಿಕೆ ಅನ್ನೋದು ಎಕ್ಸೈಟ್ಮೆಂಟ್ ಅಲ್ಲ, ಅದು ಶಿಸ್ತು. ಹಲವರು ಟಿವಿ ನೋಡಿ ಯಾರೋ ಟಿಪ್ಸ್ ಕೊಟ್ಟರು ಅಂತ ಪ್ರತಿದಿನ ಶೇರ್ ಮಾರ್ಕೆಟ್ನಲ್ಲಿ ಆಟ ಆಡ್ತಾರೆ. ಆಮೇಲೆ ಹಣ ಕಳ್ಕೊಂಡು ಟೆನ್ಷನ್ ಮಾಡ್ಕೊತಾರೆ. ಆದರೆ ಮಾರ್ವಾಡಿಗಳ ಪ್ರಕಾರ ಹೂಡಿಕೆ ಅನ್ನೋದು ಬೋರಿಂಗ್ ಆಗಿರಬೇಕು. ಅಂದರೆ ಒಮ್ಮೆ ಸರಿಯಾದ ರಿಸರ್ಚ್ ಮಾಡಿ ಹಣ ಹಾಕಿದ ಮೇಲೆ ಅದರ ಬಗ್ಗೆ ಪದೇ ಪದೇ ತಲೆ ಕೆಡಿಸ್ಕೊಳ್ಬಾರ್ದು. ಅವರ ಪ್ರಕಾರ ಬಿಸ್ನೆಸ್ ಅನ್ನೋದು ಎಮೋಷನಲ್ ಡ್ರಾಮಾ ಅಲ್ಲ, ಅದೊಂದು ತಪಸ್ಸು. ಗದ್ದಲವಿಲ್ಲದ ಶಿಸ್ತಿನಿಂದ ಹೂಡಿಕೆ ಮಾಡೋದು ದೀರ್ಘಕಾಲದಲ್ಲಿ ಗೆಲುವು ಕೊಡುತ್ತೆ ಅನ್ನೋದು ಇವರ ಅಚಲ ನಂಬಿಕೆ. ಸ್ನೇಹಿತರೆ, ಮಾರ್ವಾಡಿ ಸಮುದಾಯದ ಈ 7 ಸೂತ್ರಗಳು ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೀವನಕ್ಕೂ ಅನ್ವಯಿಸುತ್ತವೆ. ಆರ್ಥಿಕ ಸ್ವಾತಂತ್ರ್ಯ ಅನ್ನೋದು ಅದೃಷ್ಟದಿಂದ ಬರಲ್ಲ, ಅದು ಶಿಸ್ತಿನಿಂದ ಬರುತ್ತೆ. ಮಾರ್ವಾಡಿಗಳ ಈ ಸೀಕ್ರೆಟ್ಸ್ ನೀವು ಪಾಲಿಸಿದ್ರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಬದಲಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ವಿಡಿಯೋದ ಯಾವ ಪಾಯಿಂಟ್ ನಿಮಗೆ ಹೆಚ್ಚು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಣವನ್ನು ಮ್ಯಾನೇಜ್ ಮಾಡೋದು ಹೇಗೆ ಅಂತ ಇನ್ನೂ ಡೀಟೇಲ್ ಆಗಿ ತಿಳಿಯೋದಕ್ಕೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.